ಇದೇ ಫಸ್ಟ್ ಬೇರೆ ಪ್ರೊಡ್ಯೂಸರ್ಸ್ ಸಿನಿಮಾದಲ್ಲಿ ಅಣ್ಣವರು ಗೆಸ್ಟ್ ಆಗಿ ನಟನೆ ಮಾಡ್ತಿರೋದು. ಆ ಸಿನಿಮಾದ ವಿಲನ್ ಪಾತ್ರಧಾರಿ ಚರಣ್ ರಾಜ್ ಅವರು ಮಾರಪ್ಪ ನಾಯ್ಕ ಅಂತ ವೀರಪ್ಪನಿಗೆ ಲಿಂಕ್ ಕೊಟ್ಬಿಡ್ತಾರೆ. ವಿಜಲು ನಿಲ್ಲೋದಿಲ್ಲ, ಕಾಸಿನ ಸುರಿಮಳೆ ನಿಲ್ಲೋದಿಲ್ಲ. ಆ ರೀತಿ ಅಣ್ಣವರ ಎಂಟ್ರಿ ಸೀನ್. ಅಣ್ಣವರ ಸಿನಿಮಾ ಬಿಟ್ಟರೆ ಬೇರೆ ಯಾರ ಸಿನಿಮಾಗಳಿಗೂ ಕೂಡ ಅವರು ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟಿರೋದಿಲ್ಲ. ಶಿವಣ್ಣ ಮತ್ತು ಅಣ್ಣವರು ಶಿವಮಿಚ್ಚದ ಕಣ್ಣಪ್ಪ ನಂತರ ಮತ್ತೆ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಗಂಧದ ಗುಡಿ ಪಾರ್ಟ್ 2 ಇದು ಶಿವಣ್ಣನ 20ನೇ ಸಿನಿಮಾ. ಇದು 1994ರಲ್ಲಿ ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ 1973ರಲ್ಲಿ ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತಹ ಗಂಧದ ಗುಡಿ ಈ ಸಿನಿಮಾ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಆ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಅದಾದ ನಂತರ ಆ ಟೈಮ್ನಲ್ಲೇ MP ಶಂಕರ್ ಅವ್ರ ಮನಸ್ಸಿನಲ್ಲಿ ಗಂಧದ ಗುಡಿ ಭಾಗ 2 ಸಿನಿಮಾವನ್ನು ತೆಗಿಬೇಕು ಅಂತ ಆ ಸಂದರ್ಭದಲ್ಲೇ ಅಂದ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನಡೆದಂತಹ ಕೆಲ ಘಟನೆಗಳು ಗಂಧದ ಗುಡಿ ಪಾರ್ಟ್ 2 ಮಾಡಬೇಕು ಅನ್ನೋ ಮನಸ್ಸೇ ಹೊರಟೋಗುತ್ತೆ MP ಶಂಕರ್ ಅವರಿಗೆ. ಮತ್ತೆ ಅವರಿಗೆ 1993 ಆ ಸಂದರ್ಭದಲ್ಲಿ ಗಂಧದ ಗುಡಿ ಪಾರ್ಟ್ 2 ಮಾಡಬೇಕು, ಇದರಲ್ಲಿ ಶಿವಣ್ಣನ ನಾಯಕನಾಗಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ಯಾಕಂದರೆ ಆಗ ಶಿವಣ್ಣ ಕನ್ನಡ ಚಿತ್ರರಂಗದ ಓಡುವ ಕುದುರೆ. ಯಾವುದೇ ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು ಮತ್ತು ಯಾವುದು ಕೂಡ ಲಾಸ್ ಅನ್ನೋ ಪ್ರಶ್ನೆ ಇರ್ತಾ ಇರಲಿಲ್ಲ. ಅದು ಸೂಪರ್ ಡೂಪರ್ ಹಿಟ್ ಆಗಲಿಲ್ವಾ ಪ್ರೊಡ್ಯೂಸರ್ಸ್ಗೆ ಲಾಸ್ ಅಂತೂ ಆಗ್ತಿರಲಿಲ್ಲ. ಆ ಥರ ಇದ್ದಂತಹ ಕಾಲ ಶಿವಣ್ಣನ ಕಾಲ ಅದು. ಅವರನ್ನು ನಾಯಕರಾಗಿ ಹಾಕ್ಕೊಂಡು ಗಂಧದ ಗುಡಿ ಭಾಗ 2 ಸಿನಿಮಾವನ್ನು ಮಾಡೋಣ ಅಂತೇಳಿ MP ಶಂಕರ್ ಅವರೇ ಕಥೆಯನ್ನು ಕೂಡ ಬರೀತಾರೆ ಮತ್ತು ಅದೇ ಟೀಮ್ನ ಕಟ್ಕೋತಾರೆ. ಡೈರೆಕ್ಷನ್ನು ವಿಜಯ್ ರೆಡ್ಡಿ ಅವರಿಗೆ ವಹಿಸ್ತಾರೆ. ಮ್ಯೂಸಿಕ್ಕು ರಾಜನ್ ನಾಗೇಂದ್ರ, ಸಾಹಿತ್ಯ ಸಂಭಾಷಣೆ ಚಿ ಉದಯ್ ಶಂಕರ್. ಈ ರೀತಿ ಹಳೆಯ ಟೀಮನ್ನು ಇಟ್ಕೊಂಡು ಸಿನಿಮಾವನ್ನು ಶುರು ಮಾಡ್ತಾರೆ. ಮತ್ತು ಈ ಸಿನಿಮಾದಲ್ಲಿ ವಿಶೇಷ ಆಕರ್ಷಣೆ ಬೇಕು ಅಭಿಮಾನಿಗಳಿಗೆ ಅನ್ನೋ ಕಾರಣಕ್ಕೆ ಅಣ್ಣವ್ರನ್ನ ಗೆಸ್ಟ್ ರೋಲಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅನ್ಕೋತಾರೆ. ಇದನ್ನು ಹೋಗಿ ಅಣ್ಣವ್ರ ಹತ್ರನೂ ಹೇಳ್ತಾರೆ, ನೀವು ಕೂಡ ಕೊನೆಯಲ್ಲಿ ಗೆಸ್ಟ್ ಆಗಿ ಬರಬೇಕಣ್ಣ ಈ ಸಿನಿಮಾದಲ್ಲಿ ಅಂದ ತಕ್ಷಣವೇ ಅಣ್ಣವರು ಮಾತಾಡೋದೇ ಇಲ್ವಂತೆ. MP ಶಂಕರ್ ಅವರು ನೀವು ಗೆಸ್ಟ್ ರೋಲಲ್ಲಿ ಮಾಡಿ ಅಂದ ತಕ್ಷಣವೇ ಅಣ್ಣವರು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ಯಾಕಂದರೆ MP ಶಂಕರ್ ಅವ್ರದ್ದು ಒಂದು 2-3 ಸಿನಿಮಾ ಲಾಸ್ ಆಗಿಬಿಟ್ಟಿರ್ತಾರೆ. ಹೀಗಾಗಿ ಅಣ್ಣವರು ಕೂಡ ಪಾಪ ಲಾಸಲ್ಲಿದ್ದಾರೆ ಅಂಥೇಳಿ ಅವ್ರ ಮೇಲಿನ ಅಭಿಮಾನಕ್ಕೆ ಗೌರವಕ್ಕೆ ಆಯಿತು ನಾನು ಕೂಡ ಬರ್ತೀನಿ, ಒಂದು ಸೀನ್ ಮಾಡ್ತೀನಿ ಅಂತ ಒಪ್ಪಿಗೆ ಕೊಡ್ತಾರೆ. ಆಗ MP ಶಂಕರ್ ಅವರಿಗೆ ದೊಡ್ಡ ಬಲ ಸಿಕ್ಕಂತಾಗುತ್ತೆ. ಯಾಕಂದರೆ ಅಣ್ಣವರು ಒಂದು ಹಾಡಿದ್ರೇ ಆ ಸಿನಿಮಾಗಳಿಗೆ ಬೋನಸ್ ಆಗ್ತಿತ್ತು. ಅಂಥದ್ರಲ್ಲಿ ಇದರಲ್ಲಿ ಅಣ್ಣವರು ಗೆಸ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತೆ, ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು MP ಶಂಕರ್ ಅವರ ನಂಬಿಕೆ. ಅಣ್ಣವರು ಅಲ್ಲಿವರೆಗೂ ಭಾಗ್ಯವಂತ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾದಲ್ಲೂ ಗೆಸ್ಟಾಗಿ ಆ್ಯಕ್ಟ್ ಮಾಡಿರೋದಿಲ್ಲ. ಇದೇ ಫಸ್ಟು ಬೇರೆ ಪ್ರೊಡ್ಯೂಸರ್ಸ್ ಸಿನಿಮಾದಲ್ಲಿ ಅಣ್ಣವರು ಗೆಸ್ಟಾಗಿ ನಟನೆ ಮಾಡ್ತಿರೋದು. ಅದು MP ಶಂಕರ್ ಅವ್ರ ಮೇಲಿನ ಅಭಿಮಾನಕ್ಕಾಗಿ. ಸೇಮ್ ಗಂಧದ ಗುಡಿ ಸಿನಿಮಾ ನಾಗರಹೊಳೆನಲ್ಲಿ ಯಾವ್ಯಾವ ಸ್ಪಾಟಲ್ಲಿ ಶೂಟಿಂಗನ್ನು ಮಾಡಿದ್ರೋ ಅಲ್ಲೇ ಈ ಸಿನಿಮಾದ ಶೂಟಿಂಗ್ ಕೂಡ ಶುರು ಮಾಡ್ತಾರೆ. ಮತ್ತು ಆ ಸಿನಿಮಾದಲ್ಲಿದ್ದಂತಹ ಅದ್ವಾನಿ ಲಕ್ಷ್ಮೀದೇವಿಯವರು, ಜಯಮ್ಮ ಅವರು ಈ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಾರೆ. ಭರ್ಜರಿ ನಿರೀಕ್ಷೆಯೊಂದಿಗೆ ಗಂಧದ ಗುಡಿ ಭಾಗ 2 ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಗಂಧದ ಗುಡಿ ಪಾರ್ಟ್ 2 ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಕ್ರೇಜ್ ಕ್ರಿಯೇಟ್ ಮಾಡಿದ್ದು. ಒಂದು, ಶಿವಣ್ಣ ಇದರಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು, ಮತ್ತು ಗಂಧದ ಗುಡಿ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಅದರ ಮುಂದುವರೆದ ಭಾಗ. ಈ ಕಾರಣಕ್ಕೂ ಕೂಡ ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತೊಂದು, ಅಣ್ಣವರು ಇದರಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಕೊನೆಯಲ್ಲಿ ಅಣ್ಣವ್ರು ಬರ್ತಾರಂತೆ, ಈ ಸಿನಿಮಾದಲ್ಲಿ ಅಣ್ಣವ್ರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಆಡಿಯೋ ಕ್ಯಾಸೆಟ್ ಕೂಡ ರಿಲೀಸ್ ಆಗುತ್ತೆ. ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್. ಒಂದು, ಅಣ್ಣವ್ರು ಹಾಡಿರ್ತಾರೆ, ಅದು ನಾವಾಡುವ ನುಡಿಯೇ ಕನ್ನಡ ನುಡಿ. ಅದು ಫಸ್ಟ್ ಪಾರ್ಟಲ್ಲಿ PB ಶ್ರೀನಿವಾಸ್ ಅವರು ಹಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವ್ರ ವಾಯ್ಸ್ನಲ್ಲಿ ಆ ಸಾಂಗನ್ನು ಕೇಳುವಂತಹ ಅದೃಷ್ಟ ಅಭಿಮಾನಿಗಳಿಗೆ ಒಲಿದು ಬರುತ್ತೆ. 1994 ಮಾರ್ಚ್ನಲ್ಲಿ ಗಂಧದ ಗುಡಿ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗುತ್ತೆ. ಯಾವ ರೀತಿ ಅದ್ದೂರಿ ಓಪನಿಂಗ್ ಅಂದರೆ ಅಣ್ಣವರ ಸಿನಿಮಾದ ರೀತಿನಲ್ಲೇ ಈ ಸಿನಿಮಾಗೆ ಅದ್ದೂರಿ ಓಪನಿಂಗ್. ಯಾಕಂದರೆ ಇದರಲ್ಲಿ ಅಣ್ಣವರು ಕೂಡ ಮಾಡಿದ್ದಾರೆ. ಶಿವಣ್ಣ ಮತ್ತು ಅಣ್ಣವರು ಶಿವಮಿಚ್ಚದ ಕಣ್ಣಪ್ಪ ನಂತರ ಮತ್ತೆ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಸಿನಿಮಾ ಯಾವ ರೀತಿ ಓಪನಿಂಗ್ ಪಡೆಯುತ್ತೆ ಅಂದರೆ, ಹೇಗೆ ನಾವು ಅಣ್ಣವ್ರ ಸಿನಿಮಾನ 10 ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಡ್ತಿದ್ವೋ ಅದೇ ರೀತಿ ಗಂಧದ ಗುಡಿ ಸಿನಿಮಾದು ಕೂಡ ನಮ್ಮ ಮೈಸೂರಿನ ಪ್ರಭಾ ಚಿತ್ರಮಂದಿರದಲ್ಲಿ 5 ದಿನದ ಒಟ್ಟಿಗೆ ಟಿಕೆಟನ್ನು ಕೊಡ್ತಾರೆ. ಅದು ನಮ್ಮ ಮೈಸೂರಿನಲ್ಲಿ ಪ್ರಭಾ, ಶಾಂತಲಾ, ಸರಸ್ವತಿ, ಗೋಕುಲ್ ಈ ರೀತಿ 7 ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುತ್ತೆ. ಅಲ್ಲಿವರೆಗೂ ನಮ್ಮ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾ ಮಾತ್ರ 6-7 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರುತ್ತೆ. ಬೇರೆ ಯಾರ ಸಿನಿಮಾಗಳು ಕೂಡ 6-7 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರೋದಿಲ್ಲ. ಅದೇ ದೊಡ್ಡ ಸುದ್ದಿ. ಏನಿದು ಗುರು, ಇಷ್ಟೊಂದು ಥಿಯೇಟ್ರಿಗೆ ಆಗ್ತಾ ಇದ್ದಾರೆ, ಎಲ್ಲೋ ಸಿನಿಮಾ ಅದ್ಧೂರಿಯಾಗಿ ಬಂದಿದೆ, ಹೀಗಾಗಿ
ಪ್ರೆಷರ್ ತಡೆಯೋಕ್ಕಾಗಲ್ಲ ಅಭಿಮಾನಿಗಳು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಥಿಯೇಟ್ರ್ಗಳಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಅಭಿಮಾನಿಗಳಲ್ಲಿ ಮಾತು. ಅದೇ ರೀತಿಯ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲೂ ಭರ್ಜರಿ ಓಪನಿಂಗು. ನಮ್ಮ ಪ್ರಭಾದಲ್ಲೂ ಕೂಡ 5-6 ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಮತ್ತು ಶಾಂತಲದಲ್ಲಿ ಅಣ್ಣವರ ಸಿನಿಮಾ ಬಿಟ್ಟರೆ ಬೇರೆ ಯಾರ ಸಿನಿಮಾಗಳಿಗೂ ಕೂಡ ಅವರು ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟಿರೋದಿಲ್ಲ. ಗಂಧದ ಗುಡಿ ಸಿನಿಮಾಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೊಡ್ತಾರೆ, ಯಾಕಂದರೆ ಅಷ್ಟು ಅಭಿಮಾನಿಗಳ ಒತ್ತಡ. ಅದು ಬೆಂಗಳೂರಿನಲ್ಲಿ ಕಲ್ಪನಾ ಮೇನ್ ಥಿಯೇಟ್ರು. ಈ ರೀತಿ ರಾಜ್ಯದೆಲ್ಲೆಡೆ ಅದ್ದೂರಿ ಓಪನಿಂಗು. ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಮಾಡಿದಂತಹ ಗಂಧದ ಗುಡಿ ಸಿನಿಮಾದ ಗುಂಗಿನಲ್ಲೇ ಅಭಿಮಾನಿಗಳಿರ್ತಾರೆ. ಆ ಸಿನಿಮಾವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸಿನಿಮಾವನ್ನು ನೋಡೋದ್ರಿಂದ ಈ ಸಿನಿಮಾ ಯಾಕೋ ಅಭಿಮಾನಿಗಳಿಗೆ ಅಷ್ಟು ರುಚಿಸೋದಿಲ್ಲ. ಹಾಗಾಗಿ ಗಂಧದ ಗುಡಿ ಭಾಗ 2 ಏನು ನಿರೀಕ್ಷೆ ಇಟ್ಟಿದ್ರು ಆ ನಿರೀಕ್ಷೆಯನ್ನು ಮುಟ್ಟೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಹಿಟ್ ಆಗುತ್ತೆ ಅಂತಲೇ ಎಲ್ಲರೂ ಭಾವಿಸಿರ್ತಾರೆ. ಆದರೆ ಗಂಧದ ಗುಡಿ ಭಾಗ 2 ಆ್ಯಾವ್ರೇಜ್ ಅಂತ ಅನಿಸ್ಕೊಬಿಡುತ್ತೆ. MP ಶಂಕರ್ ಅವರ ನಿರೀಕ್ಷೆ ಹುಸಿಯಾಗತ್ತೆ. ಗಂಧದ ಗುಡಿ ಭಾಗ 2 ಸಿನಿಮಾದಲ್ಲಿ ಅಣ್ಣವರು ಕೊನೆಯಲ್ಲಿ ಎಂಟ್ರಿ ಆಗೋದು, ಶಿವಣ್ಣನಿಗೆ ಸನ್ಮಾನ ಮಾಡುವಂತಹ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಮಗನಿಗೆ ತಂದೆ ಕೈಲಿ ಸನ್ಮಾನ ಮಾಡಿಸುವಂಥ ದೃಶ್ಯ. ಅಣ್ಣವರು ಎಂಟ್ರಿ ಆಗುವಾಗ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂದರೆ, ಅಣ್ಣವ್ರನ್ನ ನೋಡಬೇಕು ಅಂತ ಕಡೆವರೆಗೂ ಕಾಯ್ಕೊಂಡು ಕೂತಿರ್ತಾರೆ. ಅಣ್ಣವ್ರ ಎಂಟ್ರಿ ಆಗುತ್ತೆ, ಕಾಸಿನ ಸುರಿಮಳೆ, ಶಿಳ್ಳೆ ಚಪ್ಪಾಳೆಯೊಂದಿಗೆ ಅಣ್ಣವರ ಎಂಟ್ರಿ ಸೀನ್ನ ಸ್ವಾಗತ ಮಾಡ್ತಾರೆ. ಸಿನಿಮಾದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿಸಲ್ಲ, ಆ ಮ್ಯೂಸಿಕ್ಕು ಮಾತುಗಳು ಕೇಳಿಸಲ್ಲ 1 ನಿಮಿಷ ತನಕ. ಅಣ್ಣವ್ರು ಬಂದು ಸ್ಟೇಜ್ ಮೇಲೆ ಬರೋ ತನಕನೂ ವಿಜಲು ನಿಲ್ಲೋದಿಲ್ಲ, ಕಾಸಿನ ಸುರಿಮಳೆ ನಿಲ್ಲೋದಿಲ್ಲ. ಆ ರೀತಿ ಅಣ್ಣವರ ಎಂಟ್ರಿ ಸೀನ್ ಭರ್ಜರಿಯಾಗಿ ಎಂಜಾಯ್ ಮಾಡ್ತಾರೆ ಅಭಿಮಾನಿಗಳು. ಅಣ್ಣವ್ರು ಮಾಡಿರೋದು ಅದರಲ್ಲಿ ಒಂದು ಸೀನು ಕೊನೆಯಲ್ಲಿ ಮಾಡಿರ್ತಾರೆ. ಆದರೆ ಎಲ್ಲ ಚಿತ್ರಮಂದಿರಗಳಲ್ಲೂ ಅಣ್ಣವರ ದೊಡ್ಡ ಕಟೌಟನ್ನು ನಿಲ್ಲಿಸಿರ್ತಾರೆ. ಆ ಕಟೌಟ್ಗೆ ಹೂವಿನ ಹಾರ ಹಾಕೋದೇನು, ಹಾಲಿನ ಅಭಿಷೇಕ ಮಾಡೋದೇನು, ಅಣ್ಣವ್ರು ಮಾಡಿರೋದು ಕೇವಲ ಒಂದು 5 ನಿಮಿಷ ಬರ್ಬೋದು ಕೊನೆಯಲ್ಲಿ ಅವರು. ಆದರೆ ಅದರಲ್ಲಿ ಅಣ್ಣವರೇ ಪೂರ್ತಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ಆದಮೇಲೆ ಕೆಲವರು ವೀರಪ್ಪನಿಗೂ ಮತ್ತು ಆ ಸಿನಿಮಾದ ವಿಲನ್ ಪಾತ್ರಧಾರಿ ಚರಣ್ ರಾಜ್ ಅವರು ಮಾರಪ್ಪ ನಾಯ್ಕ ಅಂತ ವೀರಪ್ಪನಿಗೆ ಲಿಂಕ್ ಕೊಟ್ಬಿಡ್ತಾರೆ. ವೀರಪ್ಪನ್ ಇದೇ ರೀತಿ ಮಾಡ್ತಾ ಇದ್ದಾನೆ, ಅದನ್ನು ಇವರು ಇದರಲ್ಲಿ ತೋರಿಸಿದ್ದಾರೆ. ಕೆಲವು ಪತ್ರಿಕೆಗಳಲ್ಲಿ ಏನೋ ವಿವಾದದ ರೀತಿಯಲ್ಲಿ ಕೆಲವು ಸುದ್ದಿಗಳನ್ನು ಮಾಡಿಬಿಡ್ತಾರೆ. ಆಗ ಆ ಪತ್ರಿಕೆಗೆ ಸ್ವಲ್ಪ ವರ್ಷಗಳ ಕಾಲ ಸಿನಿಮಾಗಳ ಜಾಹೀರಾತು ಕೊಡೋದ್ರೂ ಕೂಡ ನಿಲ್ಲಿಸ್ಬಿಟ್ಟಿರ್ತಾರೆ. ಆಗ ಉದಯವಾಣಿ ಪತ್ರಿಕೆಯಲ್ಲಿ ಸಿನಿಮಾಗಳ ಜಾಹೀರಾತು ಶುರುವಾಗುತ್ತೆ. ಈ ರೀತಿ ಗಂಧದ ಗುಡಿ ಭಾಗ 2 ಸಿನಿಮಾದಲ್ಲಿ ಅಣ್ಣವ್ರು ಮಾಡಿದ್ದೇ ಆ ಸಿನಿಮಾಗೆ ಬೋನಸ್ ಆಗಿಬಿಡುತ್ತೆ. ಆದರೆ ಆ ಸಿನಿಮಾ ಏನು ನಿರೀಕ್ಷೆ ಇಟ್ಟಿದ್ರು MP ಶಂಕರ್ ಅವರು, ಆ ನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಪ್ರದರ್ಶನ ಆಗೋದಿಲ್ಲ. ಆದರೂ ಅದು ಅತ್ಯುತ್ತಮ ಸಿನಿಮಾ ಅಂಥೇಳಿ 1994ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಅದು ನಮ್ಮ ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 50 ದಿನಗಳ ಪ್ರದರ್ಶನ ಕಾಣುತ್ತೆ.